ನಾಡಿನಲ್ಲಿ ಕಸದ ರಾಶಿಯಿಂದಲೇ ಕಿಕ್, ಮಕ್ಕಳ ಮತ್ತೇರಿಸುವ ವೈಟ್ನರ್ ಬಾಟಲ್, ಗಲ್ಲಕ್ಕೆ ಸವರೋ ಸ್ಫಟಿಕದಿಂದಲೂ ಅಮಲು. ಇದೇ ಹೊತ್ತಿನ ವಿಶೇಷ ಮತ್ತು ತಂದ ಆಪತ್ತು. ಬೇಸಿಗೆ ರಜೆ ಕಳೆದು ಶಾಲೆಯ ಬಾಗಿಲುಗಳು ಈಗಷ್ಟೇ ತೆರೆದಿವೆ. ಚಿಣ್ಣರೆಲ್ಲ ಚೀಲ ಹೆಗಲೇರಿಸಿ ಕುಣಿದಾಡ್ತಾ ಶಾಲೆ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಆದರೆ ಇಲ್ಲೊಂದಷ್ಟು ಮಕ್ಕಳು ಮಾತ್ರ ಬೊಗಸೆ ಕಣ್ಣುಗಳೆಲ್ಲ ಬತ್ತಿ ಮೈ ಕೈ ಒಣಗಿಸಿಕೊಂಡು ಅವೆಷ್ಟೋ ಬಾಲರು ಯಾವುದೋ ಖಾಲಿ ಸೈಟ್, ಹಾಳು ಬಿದ್ದ ಜಾಗ ಅಥವಾ ಅದೇ ಶಾಲೆಗಳ ಹಿಂಭಾಗದಲ್ಲಿ ಅಡುಕೊಂಡು ಅಮಲಲ್ಲಿ ತೇಲ್ತಾ ಅಮೂಲ್ಯವಾದಂತಹ ಬಾಲ್ಯವನ್ನೇ ಕಳೆದುಕೊಳ್ತಾ ಇವೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕರ್ನಾಟಕಕ್ಕೆ ಕರ್ನಾಟಕವೇ ಬೆಚ್ಚಿ ಬೀಳಬೇಕಾದ ಸ್ಟೋರಿ ಇದು. ಎಲ್ಲ ಪಾಲಕರು ತಮ್ಮ ಮಕ್ಕಳ ಕುರಿತು ಒಂದು ಸಲ ತಿರುಗಿ ನೋಡಲೇಬೇಕಾದ ಕಥೆ ಇದು. ಹೀಗೆ ಚಿಂದಿಯಲ್ಲಿ ಅದೇನೋ ತಡವುತ್ತಾ ಇರುವ ಮಕ್ಕಳು ಹೊಟ್ಟೆಪಾಡಿಗಾಗಿ ಚಿಂದಿ ಆಯುತ್ತಿದ್ದಾರೆ ಅಂದುಕೊಳ್ಬೇಡಿ. ಮತ್ತು ಏರಿಸಿಕೊಳ್ಳಲು ಒಂದಷ್ಟು ಕರಾಮತ್ತು ನಡೆಸುತ್ತಿರುವ ಪುಟಾಣಿ ಮಕ್ಕಳ ಕಥೆ ಇದು. ಮತ್ತು ಏರಿಸಿಕೊಳ್ಳಲು ಚಿಣ್ಣರ ಕರಾಮತ್ತು. ಕಾಫಿ ನಾಡಿನಲ್ಲಿ ಮಕ್ಕಳ ಕರಾಳ ಅಧ್ಯಾಯ. ವೈಟ್ನರ್ ಬಾಟಲಿ ಬಳಸಿ ಕಿಕ್ಕೇರಿಸಿಕೊಳ್ತಾರೆ. ಅದು ಎಳೆಯ ಹಸಿ ವಯಸ್ಸಿನ ಬದುಕು. ಆನೆ ನಡೆದಿದ್ದೆ ಹಾದಿ ಎನ್ನುವ ಗುಂಗು ಮಕ್ಕಳ ಮನಸ್ಸು. ಶ್ರೀಮಂತರಿಗೆ ಸ್ಕಾಚ್, ಮಧ್ಯಮ ವರ್ಗದವರಿಗೆ ವಿಸ್ಕಿ, ಬಡವರಿಗೆ ಪ್ಯಾಕೆಟ್. ಎಸ್, ಇವೆಲ್ಲ ಆಯಾ ವರ್ಗದವರಿಗೆ ಮತ್ತೆರಿಸುವ ಸರಕುಗಳು. ಆದ್ರೆ ಚಿಕ್ಕಮಗಳೂರಿನಲ್ಲಿ ಸೆರೆ ಸಿಕ್ಕಿದ್ದು ಎಲ್ಲಕ್ಕಿಂತ ಭಿನ್ನ ದೃಶ್ಯ. ಮುಂಜಾನೆ ಎದ್ದು ಮನೆಯಿಂದ ಬಾಗಿಲಿಗೆ ನೀರು ಹಾಕಲು ಹೊರಬಂದ್ರೆ ಬಟ್ಟೆಯಿಂದ ಮೂಗು ಮುಚ್ಚಿಕೊಂಡಿರುವ ಮಕ್ಕಳ ದರ್ಶನ. ಸೂರ್ಯೋದಯದ ಮುನ್ನ ಮತ್ತಿನ ಗಮ್ಮತ್ತಿಗೆ ಹುಡುಗರು ಹಾಜರು. ಕಾಫಿ ನಾಡು ಚಿಕ್ಕಮಗಳೂರಿನ ನಗರದಲ್ಲಿ ನಿತ್ಯ ಜನರು ಚಲಿಸುವಾಗ ಖಾಲಿ ನಿವೇಶನಗಳ ಕಡೆ ಒಮ್ಮೆ ದಿಟ್ಟವಾಗಿ ಕಣ್ಣಾಯಿಸಿದ್ರೆ ಗಿಡಗಂಟೆಗಳ ನಡುವೆ ಎಳೆಯ ಪ್ರಾಯದ ಮಕ್ಕಳು ಗುಂಡಿ ಇಲ್ಲದ ಅಂಗಿ, ಹುಕ್ಸ್ ಇಲ್ಲದ ಪ್ಯಾಂಟ್, ಕೈಯಲ್ಲೊಂದು ಬಟ್ಟೆ ತುಂಡು, ಜೇಬಲ್ಲೊಂದು ವೈಟ್ನರ್ ಬಾಟಲ್ ಇಟ್ಟುಕೊಂಡ ದೃಶ್ಯ ಕಾಣಿಸುತ್ತೆ. ಗಬ್ಬು ನಾರುತ್ತಿರುವ ಜಾಗವೇ ಇವರ ವಾಸ ಸ್ಥಾನವಾಗಿದೆ. ಅಂದ ಹಾಗೆ ಇವರೇನು ಚಿಂದಿ ಆಯಲು ಬಂದ ಮಕ್ಕಳಲ್ಲ, ವೈಟ್ನರ್ ಬಾಟಲಿನ ಅಮಲು ತೆಗೆದುಕೊಳ್ಳಲು ಸಜ್ಜಾಗಿರುವವರು. ಬೀದಿ ಬದಿ ಮಕ್ಕಳುಗಳು, ಚಿಂದಿ ಆಯೋ ಮಕ್ಕಳು, ಬಡತನದ ರೇಖೆಗಿಂತ ಕೆಳಗಿರುವಂಥ ಮಕ್ಕಳುಗಳು ಚಟಕ್ಕೆ ದಾಸರಾಗಿದ್ದಾರೆ. ಮದ್ಯದ ಚಟಕ್ಕೆ, ಅಮಲಿನ ಚಟಕ್ಕೆ ದಾಸರಾಗಿ ಅದು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಕುಡಿಯೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಹಾಗಾಗಿ ಈ ಫೆವಿಕ್ವಿಕ್ಕು, ವೈಟ್ನರು ಇಂಥ ರಾಸಾಯನಿಕ ಪದಾರ್ಥಗಳನ್ನು, ಅಗ್ಗದ ಪದಾರ್ಥಗಳನ್ನು ತಗೊಂಡು ಅದರಿಂದ ಮತ್ತು ಬರೆಸ್ಕೊಂಡು ಬೀಳ್ತಾ ಇದ್ದಾರೆ. ಇದು ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಹೇಗೆ ಅಂತಂದರೆ, ಇದು ನಾವೇನು ಮದ್ಯ ಎಲ್ಲ ಕುಡಿತೀವಿ, ಅವೆಲ್ಲ ಸ್ಮೋಕು, ಡ್ರಿಂಕ್ಸು, ಅವೆಲ್ಲ ಆ್ಯಕ್ಚುಲಿ ಹೆಲ್ತಿಗೆ ಕೆಟ್ಟದೆ. ಆದರೆ ಅದೆಲ್ಲದಕ್ಕಿಂತ ಇನ್ನೂ 100% ಇದು ತುಂಬ ಕೆಟ್ಟ. ಇದು ಸಮಾಜದಲ್ಲೇ ಇಂಥವ್ರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಈ ಥರ ಡ್ರಗ್ಸ್ ತಗೊಳ್ತಾರೋ, ಅಗ್ಗದ ಡ್ರಗ್ಸನ್ನು ತಗೊಳ್ತಾರೋ. 5-6 ಮಂದಿಯ ಚಿಂದಿ ಆಯುವ ಹುಡುಗರ ಗುಂಪು ಕೊಳಕು ಬಟ್ಟೆಯಲ್ಲಿ ಬಿಳಿಯ ಬಣ್ಣವನ್ನು ಸಮವಾಗಿ ಹಂಚಿಕೊಂಡು ಗಂಟೆಗಟ್ಟಲೆ ಅಮಲಿನ ವಸ್ತುವನ್ನು ಆಸ್ವಾದಿಸುತ್ತಾ ನಾಗಲೋಟದಲ್ಲಿ ಮುಳುಗಿರುತ್ತೆ. ಹೌದು, ಇದು ಕಾಫಿ ನಾಡು ಚಿಕ್ಕಮಗಳೂರು ನಗರದ ದೃಶ್ಯ. ಇಲ್ಲಿನ ಮೂಲೆ ಮೂಲೆಗಳಲ್ಲೂ ಮತ್ತೆರಿಸಿಕೊಂಡು ಓಡಾಡುವ ಪುಟ್ಟ ಮಕ್ಕಳು ಸುವರ್ಣ ನ್ಯೂಸ್ ಕ್ಯಾಮೆರಾಕ್ಕೆ ಬಿದ್ದಿದ್ದಾರೆ. ದಿನಕ್ಕೆ 10 ವೈಟ್ನರ್ ಬಾಟಲ್, ಅಂಗಡಿಗಳಿಂದ ಕ್ವಿಕ್ ಫಿಕ್ಸ್ ಖರೀದಿ. ಗೊತ್ತಿದ್ದರೂ ಮಾತನಾಡದ ಅಂಗಡಿ ಮಾಲೀಕರು. ಒಂದು ಗುಂಪು ದಿನಕ್ಕೆ 10 ವೈಟ್ನರ್ ಬಾಟಲ್ ಮತ್ತು ಕ್ವಿಕ್ ಫಿಕ್ಸ್ ಗಳನ್ನ ಖರೀದಿಸುತ್ತೆ. ನಗರದ ಕೆಲವು ಸ್ಟೇಷನರಿ ಅಂಗಡಿಗಳಲ್ಲಿ ದಿನಕ್ಕೆ 100ಕ್ಕೂ ಹೆಚ್ಚು ವೈಟ್ನರ್ ಬಾಟಲ್ಗಳು ಹಾಗೂ ಕ್ವಿಕ್ ಫಿಕ್ಸ್ಗಳು ಮಾರಾಟವಾಗುತ್ತಿವೆ.
ಒಂದಕ್ಕೆ 10 ರೂಪಾಯಿ ಕೊಟ್ಟು ರಾಜಾರೋಷವಾಗಿ ಕೊಂಡುಕೊಳ್ತಾರೆ. ಅದರ ಗುಟ್ಟು ಅಂಗಡಿ ಮಾಲೀಕರಿಗೂ ಗೊತ್ತು. ಅಲ್ಲಿ ಇಲ್ಲಿ ಬಿದ್ದಿದ್ದ ಗುಜರಿ ವಸ್ತುಗಳನ್ನು ಆರಿಸಿಕೊಂಡು ಅದನ್ನು ಮಾರಿ ಬಂದ ಹಣದಲ್ಲಿ ವೈಟ್ನರ್ ಬಾಟಲಿಗಳನ್ನ ಕೊಳ್ಳುವುದೇ ಇವರ ನಿತ್ಯ ಕಾಯಕವಾಗಿದೆ. ಪೇಪರ್ ಗೀಪರ್ ಎಲ್ಲ ಹಾಯ್ಕೊಂಡು ಹೋಗೋ ಹುಡುಗರು ಅವರು ಬಿದ್ದಿರೋ ವೈಟ್ನರ್ಸು ಆಮೇಲೆ ಇದನ್ನ ಎಲ್ಲ ತಗೊಂಡು ಮೂಸೋದು, ಬಾಯಿಗಿಡೋದು, ಈ ಪೆಟ್ರೋಲು ಡೀಸೆಲ್ ಅದನ್ನು ಬಾಯಿಗಿಡೋದು, ಈ ಥರದ್ದು ಚಟಕ್ಕೆ ಬಿದ್ದುಬಿಟ್ಟಾರೆ. ಈಗಿನ ಸ್ಕೂಲ್ಗಳಲ್ಲೂ ಕೆಲವು ಚಟ, ಈ ಸಿಗರೇಟು, ಬೀಡಿ, ತಂಬಾಕು ಇದನ್ನೆಲ್ಲ ಹಾಕಿ ಸೇದೋದು, ತಿನ್ನೋದು, ಆಮೇಲೆ ಗುಟ್ಕಾ ಸೇವನೆ ಈ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡ್ಯಾರೆ. ಇದನ್ನು ನಾವು ಶಾಲಾ ಕಾಲೇಜಿನಿಂದನೇ ಇದನ್ನು ನಾವು ಇದಕ್ಕೆ ತರಬೇಕು. ಇಲ್ಲ ಅಂದರೆ ಮುಂದಿನ ಜನ್ರೇಷನ್ನು ಭಾರಿ ಕಷ್ಟ ಆಗುತ್ತೆ, ಮುಂದಿನ ಮಕ್ಕಳಿಗೆಲ್ಲ. ನಗರದಲ್ಲಿ ಪಾಳು ಬಿದ್ದ ನಿವೇಶನ, ಸಂತೆ ಮೈದಾನ, ನಗರಸಭೆ ಆವರಣ, ಮಾರ್ಕೆಟ್ ರಸ್ತೆಯ ಹಳೆ ಜ್ಯೋತಿ ಚಿತ್ರಮಂದಿರದ ಬಳಿ ಇರುವ ಕಾಲುವೆ, ಹೀಗೆ ಕೊಳಚೆ ಪ್ರದೇಶಗಳಲ್ಲಿ ಇವರ ಬದುಕು. 5-6 ಹುಡುಗರ 4-5 ಗುಂಪುಗಳು ಈ ದುಶ್ಚಟಕ್ಕೆ ಮಾರು ಹೋಗಿ ತನ್ನ ಜೀವನಕ್ಕೆ ತಾವೇ ಕೊಳ್ಳಿ ಇಟ್ಟುಕೊಳ್ತಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಕಾರ್ಮಿಕ ಇಲಾಖೆ ಸರ್ಕಾರದ ಅಧಿಸೂಚನೆ ಪ್ರಕಾರ ಬಾಲ ಕಾರ್ಮಿಕರ ಹೆಸರಿನಲ್ಲಿ ಪ್ರತಿ ವರ್ಷ ದಿನಾಚರಣೆ ಎಂದು ಮಾರುದ್ದ ಭಾಷಣಕ್ಕೆ ಸೀಮಿತವಾಗಿರುವ ಅಧಿಕಾರಿಗಳು, ಶಾಲೆಗಾಗಿ ನಾವು ನೀವು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರುವ ಕಾರ್ಯಕ್ರಮ ತೋರಣ ಹಾಕಿ ಸಿಂಗರಿಸುವುದಕ್ಕೆ ಮಾತ್ರ ಸೀಮಿತ ಎನ್ನುವುದು ಈ ಬಾಲಕರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಸಣ್ಣ ಪ್ರಾಯದ ಹುಡುಗರು ಯಾಕೆ ಇಂತಹ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ? ಇದರ ಹಿಂದಿರುವಂತಹ ಗುಟ್ಟೇನು? ಇದರಿಂದ ನಿಮ್ಮ ಮಕ್ಕಳನ್ನ ರಕ್ಷಿಸಿಕೊಳ್ಳೋದು ಹೇಗೆ ಎಂಬ ಇತ್ಯಾದಿ ಮಾಹಿತಿಯನ್ನ ಕೊಡ್ತೀವಿ ಒಂದು ಬ್ರೇಕ್ನ ನಂತರ.